ವಿದ್ಯಾರ್ಥಿಗಳೇ, ಇಂದಿನ 10ನೇ ತರಗತಿ ಗಣಿತ ವಿಷಯದಲ್ಲಿ ಬಹುಪದೋಕ್ತಿಗಳ ಹಿಂದಿನ ತರಗತಿಯಲ್ಲಿ ನೀವು ಬಹುಪದೋಕ್ತಿಗಳ ಬಗ್ಗೆ ತಿಳ್ಕೊಂಡಿದ್ರೆ. ಸೊ ಬಹುಪದೋಕ್ತಿಗಳು ನಾವು ರೇಖಾತ್ಮಕ ಬಹುಪದೋಕ್ತಿ, ಸೊ ವರ್ಗ ಸಮೀಕರಣ, ಘನ ಸಮೀಕರಣ, ಮತ್ತು ಅದರಲ್ಲಿ ನಾವು ಯಾವ ರೀತಿಯಾಗಿ ವರ್ಗ ಸಮೀಕರಣಗಳನ್ನು ಶೂನ್ಯತೆಯನ್ನು ಕಂಡುಹಿಡಿಯೋದು, ಶೂನ್ಯತೆಗೆ ಮತ್ತು ಶೂನ್ಯತೆ ಏನು ಮೂಲಗಳನ್ನು ಕಂಡುಹಿಡ್ತೀವೋ ಅದುಗಳ ಮೊತ್ತ ಮತ್ತು ಗುಣಲಬ್ಧ. ಸೊ ಮೂಲಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ಅದೇ ರೀತಿ ಆಲ್ಫಾ ಇಂಟು ಬೀಟಾ ಅಂದರೆ ಮೂಲಗಳ ಗುಣಲಬ್ಧ ಸಿ ಬೈ ಎ ಎಂಬ ಸೂತ್ರವನ್ನು ಉಪಯೋಗಿಸಿ ಮೂಲಗಳಿಗೂ ಮತ್ತು ಅದಕ್ಕೂ ಮೂಲಗಳಿಗೂ ಮತ್ತು ಮೂಲಗಳ ಗುಣಲಬ್ಧ ಮತ್ತು ಮೊತ್ತಕ್ಕೆ ಇರ್ತಕ್ಕಂಥ ಸಹಗುಣಕಗಳಿಗೆ ಸಂಬಂಧ ಇರ್ತಕ್ಕಂಥದ್ದನ್ನು ನೀವು ಮುಂದಿನ ತರಗತಿ ತಿಳ್ಕೊಂಡಿದ್ರೆ. ಸೊ ಅದನ್ನು ತಾಳೆ ನೋಡೋದು, ಮೂಲಗಳಿಗೂ ಮತ್ತು ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ ಸಿ ಬೈ ಎ, ಅದನ್ನು ತಾಳೆ ನೋಡೋದು. ಸೊ ಇದನ್ನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಒಂದು ವರ್ಗ ಸಮೀಕರಣದ ಆದರ್ಶ ರೂಪ. ಸೊ ಇದನ್ನು ನಾವು ಕೊಟ್ಟಾಗ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಇಂಟು ಬಿ ಈ ಸೂತ್ರಕ್ಕೆ ಅಪ್ಲೈ ಮಾಡಬೇಕು. ಸೊ ಮೂಲಗಳಿಂದ ಎ ಬೆಲೆ ಬಿ ಸಿ ಬೆಲೆಯನ್ನು ನಾವು ಕಂಡಿಟ್ಕೊಂಡು ವರ್ಗ ಸಮೀಕರಣ ಕೊಟ್ಟಿರ್ತಾರೆ, ಅದನ್ನು ಮೂಲಗಳನ್ನ ಕಂಡಿಟ್ಕೊಂಡು ಸೊ ಮೂಲಗಳ ಮೊತ್ತವನ್ನು ಕೊಟ್ಟಾಗ ಸಮೀಕರಣ ಹೇಗೆ ಬರೆಯೋದು. ಸೊ ಈ ರೀತಿಯಾದಂಥ ಸಹಗುಣಕಗಳಿಗೆ ಇರ್ತಕ್ಕಂಥ ಸಂಬಂಧ, ಈ ರೀತಿಯಾದಂತಹ ಎಲ್ಲ ಹಿಂದಿನ ತರಗತಿಯಲ್ಲಿ ಬಹುಪದೋಕ್ತಿಗಳ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ. ಈಗ ಅದನ್ನು ನಾವು ಮುಂದುವರೆದು ಸೊ ಬಹುಪದೋಕ್ತಿಗಳ ಭಾಗಾಕಾರ ಕ್ರಮ, ಬಹುಪದೋಕ್ತಿಗಳನ್ನು ನಾವು ಯಾವ ರೀತಿಯಾಗಿ ಭಾಗಾಕಾರ ಮಾಡೋದು. ಸೊ ನಿಮಗೆಲ್ಲ ಈಗಾಗಲೇ ಭಾಗಾಕಾರ ಕ್ರಮವಿದ್ದಲ್ಲಿ ಬಹುಪದೋಕ್ತಿಗಳನ್ನು ಹೇಗೆ ಕಂಡುಹಿಡಿಯೋದು, ಸೊ ಅದನ್ನು ಕಂಡುಹಿಡ್ಕೊಂಡು ಸೊ ಅದೇ ರೀತಿ ಸೂತ್ರವನ್ನು, ಸೊ ಸೂತ್ರ ಏನು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಮತ್ತು ಅದಿರ್ತಕ್ಕಂಥ ಇಂಟು ಜಿ ಆಫ್ ಎಕ್ಸ್, ಸೊ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ಸೊ ಇಲ್ಲಿ ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಎಂಬ ಒಂದು ಸೂತ್ರವನ್ನು ನಾವು ಇಲ್ಲಿ ಉಪಯೋಗಿಸ್ಬೋದು. ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ನಾವು ಭಾಗಾಕಾರ ಕ್ರಮವಿಧಿಯನ್ನು ಕಂಡುಹಿಡಬಹುದು. ಭಾಗಾಕಾರ ಕ್ರಮವಿಧಿಯನ್ನು ನೀವು ಹಿಂದಿನ ತರಗತಿಯಲ್ಲಿ ಇದು ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಈ ಒಂದು ಸೂತ್ರ ಬರುತ್ತೆ ನಿಮಗೆ. ಸೊ ವಾಸ್ತವ ಸಂಖ್ಯೆಗಳಲ್ಲಿ ಅದನ್ನು ಕಲ್ತ್ಕೊಂಡಿದ್ದೀರಾ. ಸೊ ನಾವು ಉದಾಹರಣೆಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಭಾಗಿಸಿದಾಗ ಸೊ 3 2 6 0 ಇದು ನಾವು ಅಂಕಿಯಲ್ಲಿ ಭಾಗಿಸೋದನ್ನು ನೋಡಿದ್ವಿ. ಈಗ ಸಮೀಕರಣ ಕೊಡ್ತಾರೆ, ಸಮೀಕರಣವನ್ನು ಯಾವ ರೀತಿ ಭಾಗಿಸೋದು ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ಕಲಿಯೋಣ. ಸೊ ಇದನ್ನು ನೀವು ತುಂಬ ಅಂದರೆ ಹಿಂದಿನ ತರಗತಿಗೆ ಬಂದಾಗ ಸೊ 9ನೇ ಕ್ಲಾಸಲ್ಲಿ ಕಲ್ತಿದ್ದಾರೆ ಬಹುಪದೋಕ್ತಿಗಳ ಭಾಗಾಕಾರ ಹೇಗೆ ಮಾಡೋದು ಅಂತ. ಸೊ ಮತ್ತೆ 8ನೇ ಕ್ಲಾಸ್ ಮತ್ತು 7ನೇ ಕ್ಲಾಸಿಗೆ ಹೋದರೆ ಸಂಖ್ಯೆಗಳನ್ನು ಯಾವ ರೀತಿ ಭಾಗಿಸೋದು ಅಂತ ಗೊತ್ತಿದೆ. ಭಾಜಕ ಭಾಗಲಬ್ಧ ಶೇಷ. ಸೊ ಎರಡನ್ನು ಗುಣಿಸಿದ್ರೆ ಪ್ಲಸ್ ಶೇಷವನ್ನು ಆಡ್ ಮಾಡಿದ್ರೆ ನಮಗೆ 6 ಸಮ ಆಗುತ್ತೆ. 6 ಭಾಜ್ಯ ಏನಾಗಿರುತ್ತೆ, ಭಾಗಲಬ್ಧ 2 ಆಗಿದೆ. ಸೊ ಭಾಜಕ ಪ್ಲಸ್ ಶೇಷ 0 ಆಗಿದೆ. ಇದನ್ನು ನಾವು ಕೂಡಿದ್ರೆ ಪಿ ಆಫ್ ಎಕ್ಸ್ಗೆ ಸಮ ಆಗುತ್ತೆ. ಪಿ ಆಫ್ ಎಕ್ಸ್ ಅಂತ ಅಂದ್ಕೊಂತೀವಿ. ಸೊ ಇದನ್ನು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಅಂದರೆ ಭಾಗಲಬ್ಧ, ಆರ್ ಅಂದರೆ ಶೇಷ, ಸೊ ಆರ್ ಆಫ್ ಎಕ್ಸ್ ಅಂತೇಳಿ. ಸೊ ಈ ರೀತಿಯಾಗಿ ನಾವು ಇನ್ನೊಂದು ಸೂತ್ರವನ್ನು ಮಾಡ್ತೀವಿ. ಸೊ ಈಗ ಇದ್ರ ಮೇಲೆ ನಾವು ಭಾಗಾಕಾರವನ್ನು ಸಮೀಕರಣವನ್ನು ಕೊಟ್ಟಾಗ ಯಾವ ರೀತಿ ನಾವು ಭಾಗಾಕಾರ ಮಾಡೋದು ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ಕಲಿಯೋಣ ಅಂತ. ಸೊ ಅದಕ್ಕೊಂದು ಉದಾಹರಣೆಯನ್ನು ತಿಳ್ಕೊಂಡ್ವಿ. ಸೊ ಮೊದಲು ನಾವು ಈಗ ಯಾವ ರೀತಿಯಾಗಿ ನಾವು ಅಂಕಿಗಳನ್ನ ಭಾಗಿಸಿದ್ವಿ ಆ ರೀತಿಯಾಗಿ ಸಮೀಕರಣವನ್ನು ಭಾಗಿಸಿ ಶೇಷವನ್ನು ಮತ್ತೆ ಅದನ್ನು ತಾಳೆ ಮಾಡೋಣ. ಯಾವುದೋ ಯೂಕ್ಲಿಡ್ನ ಭಾಗಾಕಾರ ಇದೆಯಲ್ಲ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಇದೆಯಲ್ಲ, ಅದನ್ನು ತಾಳೆ ಮಾಡಿ ನಂತರ ನಾವು ಭಾಗಾಕಾರ ಕ್ರಮವಿಧಿನಲ್ಲಿ ಭಾಗಿಸಿ ಶೇಷ ಎಲ್ಲ ಕಂಡುಹಿಡ್ಕೊಂಡು ಸೊ ಮತ್ತೆ ಯಾವುದಾದ್ರೂ ಒಂದು ಸಮೀಕರಣ ಕೊಟ್ಟಾಗ ಆ ಒಂದು ಭಾಗಾಕಾರ ಕ್ರಮವಿಧಿನಲ್ಲಿ ಬರ್ತಕ್ಕಂಥದ್ದು ಅದೊಂದು ಭಾಗಲಬ್ಧ ಆಗಿದೆಯೇ, ಭಾಗಲಬ್ಧ ಆಗಿದ್ರೆ ಶೇಷ 0 ಆಗಿದ್ರೆ ಭಾಗಲಬ್ಧ ಆಗಿರುತ್ತೆ, ಶೇಷ 0 ಆಗಿಲ್ಲ ಅಂದರೆ ಭಾಗಲಬ್ಧ ಆಗಿಲ್ಲ ಅಂತೇಳಿ ನಾವು ಒಂದು ತೀರ್ಮಾನಕ್ಕೆ ಬರ್ಬೋದು ಮಕ್ಕಳೇ. ಸೊ ಈಗ ನಿಮ್ಮ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆ ತೆಗೆದುಕೊಂಡು ಉದಾಹರಣೆ 6. ಸೊ ಏನಪ್ಪ ಅಂತಂದರೆ 2x² ಪ್ಲಸ್ 3x ಪ್ಲಸ್ 1 x ಪ್ಲಸ್ 2ರಿಂದ ಭಾಗಿಸಿ ಅಂತ ಕೇಳಿದ್ದಾರೆ. x ಪ್ಲಸ್ 2ರಿಂದ ಭಾಗಿಸಿ ಅಂತ. ಸೊ ಭಾಗಿಸ್ಬಿಟ್ಟು ನೋಡೋಣ. ಇದು 9ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. ಸೊ ಈಗ ಈ ಒಂದು ತರಗತಿಯಲ್ಲಿ ಕಲಿತು ಸೊ ಅದನ್ನು ಶೇಷ 0 ಆದರೆ ಏನಾಗುತ್ತೆ, ಶೇಷ 0 ಆದರೆ ಏನಾಗುತ್ತೆ, ಮತ್ತೆ ಪಿ ಆಫ್ ಎಕ್ಸ್ಗೆ ನಾವು ಆ ಸೂತ್ರಕ್ಕೆ ಇದನ್ನು ಭಾಗಲಬ್ಧ ಇವನ್ನೆಲ್ಲ ಹಾಕ್ಬಿಟ್ಟು ಶೇಷ ಎಲ್ಲ ಹಾಕಿ ಯಾವ ರೀತಿಯಾಗಿ ಅದು ಸಮ ಆಗುತ್ತೋ ಅಥವಾ ತಾಳೆ ನೋಡೋದು ಈ ಒಂದು ತರಗತಿಯಲ್ಲಿ ತಾಳೆ
ಹೋಗಿ ಕಲಿಯೋಣ ಯಾವ ರೀತಿ. ಸೊ ಈಗ ನಾವು ಯಾವ್ದನ್ನ ಭಾಗಿಸ್ಬೇಕು ಮಕ್ಕಳೇ, ಎಕ್ಸ್ ಪ್ಲಸ್ 2ರಿಂದ ಏನು ಭಾಗಿಸ್ಬೇಕು, 2x² ಪ್ಲಸ್ 3x ಪ್ಲಸ್ 1 ಭಾಗಿಸಿದ್ರೆ ಹೇಗೆ ಬರ್ತದೆ ಅಂತ. ಅದು ಏನು ಸರ್ ಹೆಂಗೆ ಭಾಗಿಸೋದು, ನಾವು ಅಂಕಿಗಳನ್ನು ಭಾಗಿಸೋದು, ಇದು ಸಮೀಕರಣವನ್ನು ಬಹುಪದೋಕ್ತಿಗಳನ್ನು ಹೇಗೆ ಭಾಗಿಸೋದು ಅನ್ನೋದು ನೀವು ಹಿಂದಿನ ತರಗತಿನಲ್ಲಿ ಕಲ್ತಿದ್ರ, ಈಗಲೂ ಕಲಿತಾ ಹೋಗೋಣ. ಸೊ ನಾವು ಏನು ಮಾಡಬೇಕು, ಮೊದಲನೇ ಒಂದು ಅಂಕಿಯನ್ನ ಮೊದಲನೇ ಪದವನ್ನು ನೋಡಬೇಕು. ಸೊ ಈ ಸಮೀಕರಣ ಭಾಗಿಸೋದು ಯಾವುದು, ಇಲ್ಲಿ ಭಾಜ್ಯ ಯಾವುದು ಇರ್ತಿರುತ್ತೆ. ಸೊ ಇದು ಭಾಜಕ ಭಾಜ್ಯ, ಇಲ್ಲಿ ಬರ್ತಕ್ಕಂಥ ಭಾಗದ ಶೇಷ ಇವೆಲ್ಲ ನೋಡೋಣ ಯಾವ ರೀತಿ ಅಂತೇಳಿ. ಇಲ್ಲಿ ಎಕ್ಸ್ ಇದೆ. ಸೊ ಎಕ್ಸ್ ಎಷ್ಟರಿಂದ ಗುಣಿಸಿದ್ರೆ 2x² ಆಗುತ್ತೆ ಅನ್ನೋದು ಪ್ರಶ್ನೆ. ಸೊ ಅದನ್ನ ನಾವೇ ಗುಣಿಸ್ಬೇಕು. ಮೊದಲನೇ ಪದ ಮಾತ್ರ ನಾವು ಫಸ್ಟ್ ಕನ್ಸಿಡರ್ ಮಾಡಬೇಕು, ಅದನ್ನ ಮುಖ್ಯವಾಗಿ ನೋಡ್ಕೊಂಡು. ಸೊ ಅದಾದ್ಮೇಲೆ ಎಷ್ಟರಿಂದ ಗುಣಿಸಿದ್ರೆ x² ಆಗುತ್ತೆ, 2x² ಆಗುತ್ತೆ ಅನ್ನೋದು ಇಲ್ಲಿ ಏನು ಬರುತ್ತೆ ಅದು ಬರಬೇಕು. ಸೊ ಆ ರೀತಿಯಾಗಿ ನಾವು ಇದನ್ನ ಗುಣಿಸ್ತಾ ಹೋಗ್ಬೇಕು, ಭಾಗಿಸ್ತಾ ಹೋಗ್ಬೇಕು. ಸೊ ಇಲ್ಲಿ ನೋಡೋಣ, 2ರಿಂದ ಗುಣಿಸಿದ್ರೆ 2x ಆಗುತ್ತೆ, ಮತ್ತೆ x ಇಂದ ಗುಣಿಸಿದ್ರೆ 2x² ಆಗುತ್ತೆ. ಸೊ ಅಂದ್ರೆ 2x ಇಂಟು x 2x² ಆಯಿತು. ಸೊ ಅಂದ್ರೆ ನಾವು ಎಷ್ಟರಿಂದ ಗುಣಿಸ್ಬೇಕಾಗುತ್ತೆ, 2x ಇಂದ x ಅನ್ನ ಗುಣಿಸಿದ್ರೆ 2x² ಬರುತ್ತೆ. ಸೊ ಆಗ ಎಲ್ಲಾನು ಗುಣಿಸ್ಕೊಂತ ಹೋಗೋಣ. ಸೊ 2x ಇಂದ ಗುಣಿಸಿದ್ರೆ 2x² ಆಗುತ್ತೆ ಅಂತ ಹೇಳಿದ್ಮೇಲೆ ಎಲ್ಲಾನು ಗುಣಿಸ್ತಾರೆ, ಅದು ಬಾಕ್ಸ್ನಲ್ಲಿ ನೋಡ್ಬೋದು. ಸೊ 2x² ಇಂದ x ಅನ್ನ ಬಾಕ್ಸ್ನಲ್ಲಿ ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು 2x. ಸೊ ಹಿಂಗೂ ನಾವು ಮಾಡ್ಬೋದು. ಅಥವಾ ಅದಕ್ಕಿಂತ ಸುಲಭವಾಗಿ x ಅನ್ನ ಎಷ್ಟರಿಂದ ಗುಣಿಸಿದ್ರೆ 2x² ಆಗುತ್ತೆ ಅನ್ನೋದು ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಅಥವಾ ಬಾಕ್ಸ್ x ಇಂದ ಇದು ಬಾಕ್ಸ್ ನೋಡಿದ್ರೆ ಏನು ಭಾಗ ಉಳಿಯುತ್ತೆ ಅದರಿಂದ ಗುಣಿಸ್ಕೊಂತ ಹೋಗ್ಬೋದು. ಸೊ 2x ಇಂದ ಇವು ಎರಡನ್ನು ಗುಣಿಸ್ಕೊಂಡ್ರೆ ನಮಗೆ ಬರ್ತಾ ಇರುತ್ತೆ. ಅಥವಾ ಇನ್ನೂ ಸುಲಭವಾಗಿ ಅಂದ್ರೆ x ಅನ್ನ ಎಷ್ಟರಿಂದ ಗುಣಿಸಿದ್ರೆ 2x² ಬರುತ್ತೆ ಅನ್ನೋದು ನಿಮಗೆ ಒಂದು ಕಲ್ಪನೆ ಇದೆ. ಬರೋದನ್ನ x ಒಂದಿರುತ್ತೆ, 2ರಿಂದ ಗುಣಿಸ್ಕೊಳ್ಳಬೇಕು, x ಇಂಟು x ಅಂದ್ರೆ x² ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ 2ರಿಂದ ಯಾವ ರೀತಿಯಾಗಿ ನೀವು ತಿಳ್ಕೊಬಹುದು. ಸೊ 2ರಿಂದ ಸುಲಭ ಆಗುತ್ತೆ. ಅದನ್ನ ನೋಡೋಣ. x ಇಂಟು 2x ಗುಣಿಸಿದ್ರೆ 2x² ಆಗುತ್ತೆ. ನಾವಿಲ್ಲಿ ಮೊದಲನೇ ಪದವನ್ನು ಮಾತ್ರ ನೋಡಬೇಕು, ಅದೇ ಬರಬೇಕು. ಆ ಥರ ನಾವಿಲ್ಲಿ ಗುಣಿಸೋದಕ್ಕೆ ಅಲ್ಲಿ ಭಾಗಲಬ್ಧನ ಬರಿತಾ ಹೋಗ್ಬೇಕು. 2x ಇಂದ x ಗುಣಿಸಿದ್ರೆ 2x² ಪ್ಲಸ್ ಚಿಹ್ನೆಯನ್ನು ಸಹ ಗುಣಿಸ್ಕೋಬೇಕು. 2x ಇಂಟು 2 ಅಂದ್ರೆ ಅಂಕಿ ನಂಬರ್ ಗುಣಿಸ್ಕೋಬೇಕು. ಅಕ್ಷರ ಇದ್ರೆ ಅಕ್ಷರ ತಲೆ ಒಂದೇ ಅಕ್ಷರ ಆದ್ರೆ ಘಾತಾಂಕವನ್ನು ಕೂಡ್ಕೋಬೇಕು. ಗುಣಿಸ್ಕೊಳ್ಳಿ, 2ರಲ್ಲಿ 4x. ಸೊ ಈಗ ಕಳೀತಾ ಇದೆ, ಕಳಿಬೇಕಾದ್ರೆ ಚಿಹ್ನೆ ಬದಲಾವಣೆ ಆಗುತ್ತೆ. ಸೊ ಈಗ ಚಿಹ್ನೆ ಬದಲಾವಣೆ ಮಾಡ್ಕೊಂಡು ಮಾಡಿ. ಸೊ ಈಗ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಸೊ ಇದೇನಾಗುತ್ತೆ, 4x ಮೈನಸ್ 3x. 4x ಅಲ್ಲಿ 3x ಹೋದ್ರೆ 1x ಅಂದ್ರೆ ಮೈನಸ್ 1x ಪ್ಲಸ್ 1. ಸೊ ಈ ಮೈನಸ್ 1x ಬರಬೇಕು. ಆ ಥರ ನಾವು ಗುಣಿಸ್ಬೇಕು. ಇಲ್ಲಿ x ಇಂದ ಎಷ್ಟರಿಂದ ಗುಣಿಸ್ಕೋಬೇಕಾಗುತ್ತೆ, ಮೈನಸ್ 1ರಿಂದ ಗುಣಿಸ್ಕೋಬೇಕಾಗುತ್ತೆ. ಮೈನಸ್ 1ರಿಂದ ಗುಣಿಸ್ಕೊಂಡ್ರೆ ಸೊ ನೋಡ್ಕೊಳ್ಳಿ, ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು x 1x ಪ್ಲಸ್ ಇಂಟು ಮೈನಸ್ ಮೈನಸ್ 2 ಕಳೀತಾ ಇದ್ದೀವಿ. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಪ್ಲಸ್ ಆಯಿತು, 2 1 3. ಸೊ ಈಗ ಶೇಷ ಉಳ್ಕೊಂಡು. ಸೊ ಇದನ್ನು ನಾವು ತಾಳೆ ನೋಡಬೇಕಾಗುತ್ತೆ. ಸೊ ಯಾವ್ದಕ್ಕೆ, p of x is equal to q of x g of x into q of x plus r of x. ಇದು ನಾವು ತಾಳೆ ಮಾಡೋಣ. p of x ಏನಿದೆ, ಏನು ಸಮೀಕರಣ ಕೊಟ್ಟಿರ್ತಾರೆ ಅದು 2x² ಪ್ಲಸ್ 3x ಪ್ಲಸ್ 1. ಇದು g of x ಏನಿದೆ, g of x ಯಾವುದು, x ಪ್ಲಸ್ 2 ಇಂಟು q of x ಅಂದ್ರೆ ಭಾಗಲಬ್ಧ 2x ಮೈನಸ್ 1 ಪ್ಲಸ್ ಶೇಷ ಎಷ್ಟು 3 ಇದೆ. ಸೊ ಇದನ್ನು ನಾವು ಸುಲಭ ಇದು ಸಮ ಆಗಬೇಕು. ಸೊ ನಾವು ಸುಲಭ ಕಾರಣ x ಇಂಟು 2x 2x² ಮೈನಸ್ x 1 x ಪ್ಲಸ್ 2 4x ಮೈನಸ್ 2 2 ಪ್ಲಸ್ 3. ಸೊ 2x² ಹಂಗೆ ಇರುತ್ತೆ, ಪ್ಲಸ್ 3x ಆಗುತ್ತೆ, ಮೈನಸ್ 2 ಆಗುತ್ತೆ, ಪ್ಲಸ್ 3 ಆಗುತ್ತೆ. 2x² ಪ್ಲಸ್ 3x 3ರಲ್ಲಿ 2 ಆದರೆ 1. ಸೊ ನೋಡಿ ಈಗ ನಿಮಗೆ ಶಾಲೆ ಬರ್ತಾ ಇದೆ ನೋಡಿ. 2x² ಪ್ಲಸ್ 3x ಪ್ಲಸ್ 1 ನೋಡಿ, RHS = LHS ಆಗುತ್ತೆ. ಎಡಭಾಗ ಬಲಭಾಗ ಅಂತ ಬರುತ್ತೆ. ಸೊ ಅದರಿಂದ ನಾವು ಇಲ್ಲಿ ಭಾಗಿಸಿದಾಗ ಇದರಿಂದ ಇದನ್ನ ಭಾಗಿಸಿದ್ರೆ ನಮಗೆ ಭಾಗಲಬ್ಧ 2x ಮೈನಸ್ 1 ಉಳ್ಕೊಳ್ಳುತ್ತೆ. ಸೊ ಆದರೆ ಇದು ಭಾಗಿಸಿದಾಗ ನಮಗೆ ಬರ್ತಕ್ಕಂಥದ್ದು ಈ ರೀತಿಯಾಗಿ ನಾವು ಭಾಗಿಸಿ ತಾಳೆಯನ್ನು ನೋಡ್ಬೇಕಾಗತ್ತೆ ಮಕ್ಕಳೇ. ಸೊ ಅದರಿಂದ ಇದನ್ನ ಒಟ್ಟಾರೆ ನಾವು ಈ ಒಂದು ಅಭಿಪ್ರಾಯಕ್ಕೆ ಬರ್ತೀವಿ. ಯಾವುದು p of x ಅನ್ನೋದೊಂದು ಏನು ಕೊಟ್ಟಿರ್ತಾರೆ ಸಮೀಕರಣ ಆಗುತ್ತೆ. g of x ಅನ್ನು ಯಾವ್ದು ಭಾಗಿಸ್ಬೇಕು ಅನ್ನೋದು, q of x ಅನ್ನು ನಾವು g of x ಏನಾಗುತ್ತೆ, q of x ಏನಾಗುತ್ತೆ ಭಾಗಲಬ್ಧ ಆಗಿರುತ್ತೆ ಪ್ಲಸ್ ಶೇಷ ಆಗಿರುತ್ತೆ. ಸೊ ನಾವು ಇದು ಭಾಗ ಆಗುತ್ತಿದ್ದು ಸಂಪೂರ್ಣವಾಗಿ ಭಾಗ ಆಗ್ತಿಲ್ಲ, ಶೇಷ ಸಣ್ಣ ಬಂದರೆ ಸಂಪೂರ್ಣವಾಗಿ ಭಾಗ ಆಗೋದು. ಸೊ ನಾವು ಇದಕ್ಕೆ ನಾವು ಬೆಲೆಯನ್ನು ನಾವು ಕೊಟ್ಟರೆ ನಾವು x ಪ್ಲಸ್ 2ರಿಂದ ಬೆಲೆಯನ್ನು ಕೊಟ್ಟರೆ ಭಾಗ ಆಗುತ್ತಿಲ್ಲ ಅಂತ ನಾವು ಹೇಳ್ಬೋದು. ಶೇಷವನ್ನು ಡೈರೆಕ್ಟಾಗಿ ಹೇಳ್ಬೋದು. ಭಾಗಿಸಿದ್ರೆ ಎಷ್ಟು ಬಂತು, ಸೊ ಅದನ್ನು ನೀವು 9ನೇ ಕ್ಲಾಸ್ ಅಂತ ಕಲ್ತ್ಕೊಂಡಿದ್ದೀರಾ.
ಶೇಷ ಪ್ರಮೇಯ ಅಂತೇಳಿ. ಯಾವುದು ಎಕ್ಸ್ ಪ್ಲಸ್ ಎರಡರಿಂದ ನಾವು 2x ಸ್ಕ್ವೇರ್ 3x ಪ್ಲಸ್ 1 ಭಾಗಿಸಿದ್ರೆ ಶೇಷ 3 ಬರುತ್ತೆ ಅನ್ನೋದು ನಾವು ಹಂಗೆ ಡೈರೆಕ್ಟ್ ಆಗಿ ತಿಳಿಯಬಹುದು. ನೋಡೋಣ. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು -2. ಈ -2 ನಾವು ಸಮೀಕರಣಕ್ಕೆ ಹಾಕಿ 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 2 x ಸ್ಕ್ವೇರ್ ಅಂದ್ರೆ -2 ಹೋಲ್ ಸ್ಕ್ವೇರ್ ಪ್ಲಸ್ 3 -2 ಪ್ಲಸ್ 1. ಸೊ 2 ಇಂಟು 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ ಇಂಟು ಮೈನಸ್ ಮೈನಸ್ 3 2 6 1. ಸೊ 8 -6 ಪ್ಲಸ್ 1 ಅಂದ್ರೆ 9 ರಲ್ಲಿ 6 ಅಂದ್ರೆ 3. ನೋಡಿ ಈ ತರ ಕರೀಬಹುದು ಶೇಷವನ್ನು. ಅಂದ್ರೆ ಭಾಗಿಸದೆ ಶೇಷ ಪ್ರಮೇಯದ ಮೂಲಕ ಈ ಒಂದು ಸಮೀಕರಣದ ಶೇಷವನ್ನು ಸಹ ಕಂಡುಹಿಡಿಯಬಹುದು. ಸೊ ಅವೆಲ್ಲ ಹಿಂದಿನ ತರಗತಿಯಲ್ಲಿ ನೀವೆಲ್ಲ ಮಾಡಿದಿರ. ಅದೇ ರೀತಿ ನಾವು ಈಗ ಇನ್ನೊಂದೆರಡು ಲೆಕ್ಕವನ್ನು ಮಾಡಿ ಇದು ಶೇಷ ಎಷ್ಟಾಗುತ್ತೆ, ಶೇಷ 0 ಬರೋ ಯಾವುದು, ಶೂನ್ಯತೆಗಳ ಅವರೇ ಶೂನ್ಯತೆಯನ್ನು ಕೊಟ್ಟು ಬೇರೆ ಇನ್ನೊಂದು ಭಾಗದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅನ್ನೋದನ್ನು ನಾವು ಯಾವ ರೀತಿಯಾಗಿ ಮಾಡೋದು ಅಂತ ಈಗ ನೋಡೋಣ. ಯಾವ ರೀತಿ ಮಾಡೋದು ಅಂತ. ಸೊ ಉದಾಹರಣೆ 8 ಅಂತ ಕೊಟ್ಟಿದ್ದಾರೆ, ಅದನ್ನು ಮಾಡಿ. ಉದಾಹರಣೆ 8. ಮಕ್ಕಳೇ, ಸೊ ಉದಾಹರಣೆ 8 ಏನು ಹೇಳುತ್ತೆ ಅದನ್ನು ಭಾಗಿಸ್ಬಿಟ್ಟು ನೋಡೋಣ. ಎಕ್ಸ್ ಸ್ಕ್ವೇರ್ ಉದಾಹರಣೆ 3x ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 5 ಮೈನಸ್ ಎಕ್ಸ್ ಮೈನಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂದ ಭಾಗಿಸಿ ಭಾಗಾಕಾರ ಮತ್ತು ಭಾಗಾಕಾರ ಕ್ರಮವಿದೆ ತಾಳೆ ನೋಡಿ. ಭಾಗಾಕಾರ ಕ್ರಮವಿದೆ ತಾಳೆ ನೋಡಿ. ನೋಡೋಣ ತಾಳೆ ನೋಡಿ. ಸೊ ಬಾಕ್ಸ್ ಈಸಿ ಇರುತ್ತೆ. ಸೊ ನೋಡಿದ್ರೆ 3x ಸ್ಕ್ವೇರ್, ಸೊ ಆ ಥರ ಇದೆ. ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 5 ಇದೆ. ಸೊ ಯಾವುದೇ ಒಂದು ಸಮೀಕರಣ ಆಗಿರಲಿ ಘಾತಾಂಕ ಹೆಚ್ಚಿರೋದನ್ನು ನಾವು ಫಸ್ಟ್ ಬರ್ಕೋಬೇಕು. ಅದನ್ನು ಆರ್ಡರ್ನಲ್ಲಿ ಬರ್ಕೊಂಡು ಆನಂತರ ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಆರ್ಡರ್ನಲ್ಲಿ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ ಯಾವುದು ಘಾತಾಂಕ ಹೆಚ್ಚಿದೆ ನಾವು ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ. ಬಹುಪದೋಕ್ತಿಗಳಲ್ಲೇ ಮಹತ್ತಮ ಘಾತ ಯಾವುದು ಅಂತ ಕಂಡುಹಿಡಿದು ನಿಮ್ಗೆ ಗೊತ್ತಿದೆ. ಯಾವುದು ಇದರಲ್ಲಿ ಘಾತಾಂಕ ಜಾಸ್ತಿ ಇರುತ್ತೋ ಅದೇ ಅದರ ಮಹತ್ತಮ ಘಾತ ಆಗಿರುತ್ತೆ. ಸೊ ಇದರ ಮಹತ್ತಮ ಘಾತ 3 ಆಗಿರುತ್ತೆ. ಸೊ ಎಷ್ಟು ಬೆಲೆ ಇರುತ್ತೆ, 3 ಬೆಲೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಅದು ನಾವು ಆರ್ಡರ್ನ ಬರ್ಕೋಬೇಕು. ಮೊದಲು ಯಾವ್ದು ಜಾಸ್ತಿ ಇರುತ್ತೆ ಅದು ಬರ್ಕೋಬೇಕು. ಅಂದರೆ ಘಾತಾಂಕ ಯಾವ್ದು ಜಾಸ್ತಿ ಇರುತ್ತೆ ಅದು ಬರ್ಕೋಬೇಕು. ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಅದಕ್ಕಿಂತ ಒಂದು ಕಡಿಮೆ ಇರಬೇಕು, ಅಥವಾ ಎಷ್ಟು ಕಡಿಮೆ ಅಂತ ಅಷ್ಟು ಕಡಿಮೆ ಅಂತ ಬರ್ಕೊಂಡು ಹೋಗ್ಬೇಕು. 3x ಸ್ಕ್ವೇರ್ ಮೈನಸ್ 3x ಪ್ಲಸ್ 5 ಇದನ್ನು ನಾವು ಭಾಗಿಸ್ತಾ ಇದ್ದೀವಿ. ಅದರಿಂದ ಸೊ ಯಾವ್ದು ಮೈನಸ್ ಎಕ್ಸ್ ಸ್ಕ್ವೇರ್ ಫಸ್ಟು ಪ್ಲಸ್ ಎಕ್ಸ್ ಮೈನಸ್ 1 ಈ ಸಮೀಕರಣದಿಂದ ನಾವು ಭಾಗಿಸ್ತಾ ಇದ್ದೀವಿ. ಸೊ ಈಗ ನಾವು ಹೇಳಿದ್ವಿ ನಿಮಗೆ ಮೊದಲನೇ ಪದವನ್ನು ನೋಡ್ಕೋಬೇಕು. ಸೊ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ ಎಕ್ಸ್ ಕ್ಯೂಬ್ ಇದೆ. ಸೊ ಮೈನಸ್ ಇಂದನೇ ಗುಣಿಸ್ಕೋಬೇಕಂತ ಮೈನಸ್ ಎಕ್ಸ್ ಸ್ಕ್ವೇರ್ ಇರೋದು ಎಷ್ಟಿಂದ ಗುಣಿಸಿದ್ರೆ ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ ಅಂತ ಗೊತ್ತಿದೆ. ಸೊ ಇಲ್ಲಿ ಮಾಮೂಲಿ ಮಾಡಿದ್ರೆ ಪ್ಲಸ್ ಎಕ್ಸ್ ಇಂದ ಗುಣಿಸ್ಕೋಬೇಕು. ಸೊ ಅಥವಾ ಎಕ್ಸ್ ಸ್ಕ್ವೇರ್ ಇಂದ ನಾವು ಎಕ್ಸ್ ಕ್ಯೂಬ್ ಅನ್ನು ಭಾಗಿಸಿದ್ರೆ ಏನು ಮಾಡ್ಕೊಂಡು ಮೈನಸ್ ಇಂಟು ಮೈನಸ್ ಪ್ಲಸ್ ಭಾಗಿಸ್ತಾ ಇದ್ದೀನಿ. ಸೊ ಎಕ್ಸ್ ಇಂದ ಎಕ್ಸ್ ಕ್ಯೂಬ್ ಭಾಗಿಸಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಇಂದ ಎಕ್ಸ್ ಕ್ಯೂಬ್ ಭಾಗಿಸಿದ್ರೆ ಎಕ್ಸ್ ಉಳ್ಕೊಳ್ಳುತ್ತೆ. ಸೊ ಅದರಿಂದ ನಾವು ಪ್ಲಸ್ ಎಕ್ಸ್ ಇಂದ ಮೈನಸ್ ಎಕ್ಸ್ ಸ್ಕ್ವೇರ್ ಗುಣಿಸ್ಕೊಂಡ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಸುಲಭ ಇರುತ್ತೆ. ನೋಡ್ಕೊಳ್ಳಿ, ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ ಎಕ್ಸ್ ಕ್ಯೂಬ್ ಇದೆ. ಎಷ್ಟಿಂದ ಗುಣಿಸ್ಕೋಬೇಕಾಗುತ್ತೆ, ಎಕ್ಸ್ ಇಂದ ಗುಣಿಸ್ಕೋಬೇಕಾಗುತ್ತೆ. ಎಕ್ಸ್ ಇಂದ ಗುಣಿಸ್ಕೊಂಡ್ರೆ ಏನಾಗ್ತದೆ, ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಏನಿರುತ್ತೆ ಅದೇ ಬರಬೇಕು, ಚಿಹ್ನೆ ಸಮೇತ. ಮೈನಸ್ ಇಂದ ಮೈನಸ್ ಬರಬೇಕು, ಪ್ಲಸ್ ಫಸ್ಟ್ ಟೈಮ್ ಮಾತ್ರ, ಇನ್ನು ಎರಡನೇದು ಏನಾರು ಬರಬೇಕು. ಮೊದಲನೇ ಪದ ಮಾತ್ರ ಏನಿರುತ್ತೆ ಅದೇ ಬರಬೇಕು. ಇಲ್ಲಿ ಮೊದಲನೇ ಪದವನ್ನು ನಾವು ನೋಡ್ಕೊಂಡ್ರೆ ಇದು ಬರಬೇಕು ಅಂದ್ರೆ ಏನಿಂದ ಗುಣಿಸ್ಕೋಬೇಕು ಅನ್ನೋದನ್ನು ನಿಮಗೆ ಗೊತ್ತಿದ್ರೆ ಸಾಕು. ಸೊ ಎಕ್ಸ್ ಇಂದ ಎಲ್ಲಾನು ಗುಣಿಸ್ಕೊಂತ ಇದ್ದೀನಿ. ಸೊ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಚಿಹ್ನೆ ಚೇಂಜ್ ಆಗುತ್ತೆ, ಚಿಹ್ನೆ ಬದಲಾವಣೆ ಆಗುತ್ತೆ. ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಮೂರು ಎಕ್ಸ್ ಸ್ಕ್ವೇರ್ನಲ್ಲಿ ಎಕ್ಸ್ ಸ್ಕ್ವೇರ್ ಕಳೆದ್ರೆ ಎಷ್ಟು ಬರುತ್ತೆ, ದೊಡ್ಡ ಚಿಹ್ನೆ 2 ಎಕ್ಸ್ ಸ್ಕ್ವೇರ್ ಬರುತ್ತೆ. ಇಲ್ಲೂ ಸಹ ಅಷ್ಟೇ ನೋಡಿ, 3 ಎಕ್ಸ್ ಅಲ್ಲಿ ಎಕ್ಸ್ ಹೋಯ್ತು ಅಂದ್ರೆ ಉಳಿದಿದ್ದು ಏನಾಗುತ್ತೆ, ಮೈನಸ್ 2 ಎಕ್ಸ್ ದೊಡ್ಡ ಚಿಹ್ನೆ ಪ್ಲಸ್ 5. ಸೊ ಮತ್ತೆ ನಾವು 2 ಎಕ್ಸ್ ಸ್ಕ್ವೇರ್ ಬರುತ್ತೆ, 2 ಎಕ್ಸ್ ಸ್ಕ್ವೇರ್ ಬರುತ್ತೆ. ಇದು ಎಕ್ಸ್ ಸ್ಕ್ವೇರ್ ಇದೆ ಆಲ್ರೆಡಿ, ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಎಷ್ಟುತ್ತ ಗುಣಿಸಿದ್ರೆ ಏನು ಬರುತ್ತೆ, 2 ಎಕ್ಸ್ ಸ್ಕ್ವೇರ್ ಬರಬೇಕು. ಪ್ಲಸ್ ಬೈ 2 ಎಕ್ಸ್ ಸ್ಕ್ವೇರ್ ಬರಬೇಕು ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಬೇಕು. 2ರಿಂದ ಗುಣಿಸ್ಕೊಂಡ್ರೆ 2 ಎಕ್ಸ್ ಸ್ಕ್ವೇರ್ ಬರುತ್ತೆ ನೋಡಿ, ಹೌದಲ್ವಾ. ಸೊ ಅಥವಾ ನಿಮ್ಗೆ ಅದು ಗೊತ್ತಾಗಲ್ಲ ಅಂದ್ರೆ ಮೈನಸ್ 2 ಎಕ್ಸ್ ಸ್ಕ್ವೇರ್ ಅನ್ನ ಮೈನಸ್ ಎಕ್ಸ್ ಸ್ಕ್ವೇರ್ ಇಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು 2. ಇದು ಇದ್ರೆ
ಹೇಳ್ತಾ ಇದ್ದೀನಿ. ಸೊ ಯಾವ ಸುಲಭ ಅಥವಾ ಅದನ್ನು ಅಳವಡಿಸ್ಕೋಬೇಕು. ಸೊ ಮಕ್ಕಳಿಗೆ ನಾನು ಏನು ಮಾಡಬೇಕು, ಎಷ್ಟರಿಂದ ಗುಣಿಸ್ಕೋಬೇಕು, -2ರಿಂದ ಗುಣಿಸ್ಕೊಂಡ್ರೆ ಇದು +2x² ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2x² ಇಂದ ಎಲ್ಲಾನು ಗುಣಿಸ್ಕೋಬೇಕು. -2ರಿಂದ ಇದು ಮತ್ತೆ ಈ ಪದ 3 ಪದನು ಗುಣಿಸ್ಕೋಬೇಕು ಚಿಹ್ನೆ ಸಮೇತ. ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು x 2x ಮೈನಸ್ ಇಂಟು ಮೈನಸ್ ಪ್ಲಸ್ 2 ಕಡಿಬೇಕಾದ್ರೆ ಇಲ್ಲಿ ಕಡಿತಾ ಚಿಹ್ನೆ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇಂದ ಮೈನಸ್ ಆಗುತ್ತೆ, ಮೈನಸ್ ಇಂದ ಪ್ಲಸ್ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಯಿತು, ಪ್ಲಸ್ ಮೈನಸ್ ಇದು ಕ್ಯಾನ್ಸಲ್ ಆಗುತ್ತೆ. 5 3. ಸೊ ಈಗ ಶೇಷ ಎಷ್ಟು ಉಳಿತು, 3 ಉಳಿತು. ಸೊ ಈಗ ನಾವು ಬಾಕ್ಸ್ ಅದು ನೋಡಿ 3x³ 3x ಪ್ಲಸ್ 5 ಇದರಿಂದ ಇದು ಬಾಕ್ಸ್ ಅದು ನಮಗೆ ಶೇಷ ಎಷ್ಟು ಬರುತ್ತೆ, 3 ಬರುತ್ತೆ. ಸೊ ಅದು ಭಾಗಾಕಾರ ಆಯ್ತು. ಆಮೇಲೆ ತಾಳೆ ಮೇಲೆ ನೋಡು, ತಾಳೆ ನೋಡು ಯಾವ ರೀತಿ ಅಂತ ತಾಳೆ. ಸೊ ಈಗ ನಿಮ್ಗೆ ಗೊತ್ತಿದೆ ಏನಂತ, p of x is equal to g of x into q of x plus r of x ಅಂತ ಹೇಳಿ. ಸೊ ಇದು ತಾಳೆ ನೋಡೋಣ ಈಗ. ಸೊ p of x ಏನಿದೆ ಅಲ್ಲಿ ಇದು ಬರುತ್ತೆ -x³ ಪ್ಲಸ್ 3x². ನಾನು ಆರ್ಡರ್ನ ಬರೀತಾ ಇದ್ದೀನಿ 3x² ಮೈನಸ್ 3x ಪ್ಲಸ್ 5 ಇಸ್ ಈಕ್ವಲ್ ಟು g of x ಏನಿದೆ ಸೊ -x² ಪ್ಲಸ್ x ಮೈನಸ್ 1 q of x ಏನು ಬಂತು ನೋಡಿ ಅಲ್ಲಿ ಭಾಗಲಬ್ಧ x ಮೈನಸ್ 2 ಬಂತು, r of x ಎಷ್ಟು ಬಂತು 3. ನಾಳೆ ನೋಡ್ತಾ ಇದ್ದೀವಿ ನಾನು ಏನು ಬಂದಿರ್ತದೆ. ಸೊ ಅಂದರೆ ಭಾಜ್ಯ ಇಸ್ ಈಕ್ವಲ್ ಟು ಭಾಗಲಬ್ಧ ಇಂಟು ಭಾಜಕ ಪ್ಲಸ್ ಶೇಷ ಅನ್ನೋದು ನಿಮಗೆ ಗೊತ್ತಾಗಿದೆ. ಆ ಸೂತ್ರ ಪ್ರಕಾರ ನಾನು ಮಾಡ್ತಾರೆ. ಸೊ ಇದು x ಇಂದ ಎಲ್ಲ ಗುಣಿಸ್ಕೊಂಡ್ರೆ x ಇಂಟು -x³ ಪ್ಲಸ್ x² x ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ x ಒಂದು x ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2x². ಅದೇ ರೀತಿ ಪ್ಲಸ್ ಇಂಟು ಮೈನಸ್ ಮೈನಸ್ 2x ಮೈನಸ್ ಇಂಟು ಮೈನಸ್ ಪ್ಲಸ್ 2. ಸೊ -x³ ಬಗ್ಗೆ ಇದೆ ನೋಡ್ಕೊಳ್ಳಿ, ಇದು -x³ ಇದೆ ನೋಡ್ಕೊಳ್ಳಿ. ಸೊ 2x² 1x² 3x² ಆಯಿತು. -2x ಮೈನಸ್ x ಮೈನಸ್ 3x ಪ್ಲಸ್ 2 ಆಯಿತು. ಸೊ ನೋಡಿ ಏನು ಬರ್ತೇನೆ 2 ಪ್ಲಸ್ 3 ಇನ್ನೊಂದು 3 ಇದೆಯಲ್ಲ ಅದು. ಸೊ ಎಷ್ಟಾಗುತ್ತೆ 3 ಪ್ಲಸ್ 2 ಎಷ್ಟಾಯಿತು 5 ಆಯಿತು. 2 ಸಮ ಆಯಿತು. ಸೊ ಆದ್ದರಿಂದ LHS is equal to RHS ಅಂತ ನಾವು ಬರೀಬಹುದು ಮಕ್ಕಳೇ. ಸೊ ಇದನ್ನು ಈ ಥರದ ಲೆಕ್ಕಗಳನ್ನು ಸುಲಭವಾಗಿ ನೀವು ಕಲ್ತ್ಕೊಳ್ಳಿ. ಸೊ ಎಲ್ಲ ತುಂಬ ಸುಲಭವಾಗಿರುತ್ತೆ ಈ ಥರದ ಲೆಕ್ಕಗಳನ್ನು ಮಾಡೋದು. ಭಾಗಾಕಾರ ಕ್ರಮವಿದ್ದಲ್ಲಿ ನಾವು ಕಂಡಿಡಿದು ಅದನ್ನು ತಾಡ ಮಾಡೋದು. ಸೊ ಅದೇ ರೀತಿ ಇನ್ನೊಂದು ಭಿನ್ನವಾದಂಥ ಒಂದು ಲೆಕ್ಕ ಕೊಟ್ಟಿದ್ದಾರೆ, ಅದು ಮಾಡೋಣ. ಸೊ ಉದಾಹರಣೆ 9. ಸೊ ಇದೆಲ್ಲ ಗೊತ್ತಾಗ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಭಾಗಾಕಾರವನ್ನು ಅಂದರೆ ಬೀಜೋಕ್ತಿಗಳನ್ನು ನಾವು ಭಾಗಾಕಾರ ಮಾಡಬೇಕಾದ್ರೆ ಭಾಗಲಬ್ಧ ಮತ್ತು ಶೇಷವನ್ನು ಏನೇನು ಕೊಟ್ಟಿರ್ತಾರೆ, ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅನ್ನೋದನ್ನು ನಾವು ತಾಳೆ ನೋಡಿ. ಓಕೆ, ಸೊ ಅದನ್ನು ನಾವು ಇಲ್ಲಿ ಲೆಕ್ಕ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಮುಂದೆ ಬೇರೆ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, ಉದಾಹರಣೆ 9 ಅದನ್ನು ಮಾಡೋಣ. ಸೊ ಉದಾಹರಣೆ 9 ತೆಗೆದುಕೊಂಡ್ರೆ ಉದಾಹರಣೆ 9 ಏನಿದೆ √2 ಮತ್ತು -√2 ಇವು 2x⁴ ಮೈನಸ್ 3x⁴ ಮೈನಸ್ 3x² ಪ್ಲಸ್ 6x ಮೈನಸ್ 2ರ ಎರಡು ಶೂನ್ಯತೆಗಳಾದರೆ ಇದು ಚೆನ್ನಾಗಿದೆ ಲೆಕ್ಕ. ಅದರ ಎಲ್ಲ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸೊ ಅದರ ಎಲ್ಲ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ನೋಡಿ ಇದು ಮಕ್ಕಳು ಚೆನ್ನಾಗಿದೆ. ಸೊ ಇದನ್ನು ಶೂನ್ಯತೆ ಎರಡು, ಈಗ ಇದಕ್ಕೆ ಎಷ್ಟು ಎಲ್ಲ ಶೂನ್ಯತೆ ಅಂದರೆ ಎಷ್ಟು ಶೂನ್ಯತೆ ಇದೆ ಅನ್ನೋದು ನಾವು ಕಂಡುಹಿಡಬೇಕು, ಮೊದಲು ಗೊತ್ತಾಗಬೇಕು. ಸೊ ಅದನ್ನು ಕಂಡುಹಿಡಿಯೋ ಅವಶ್ಯಕತೆ ಎಷ್ಟು ಶೂನ್ಯತೆ ಅಂದರೆ ಯಾವುದು ಘಾತಾಂಕ ಜಾಸ್ತಿ ಇದೆ ಅಷ್ಟು ಶೂನ್ಯತೆ ಇದೆ. ಸೊ ಈಗ ಉದಾಹರಣೆಗೆ ಘಾತಾಂಕ x ನ ಘಾತಾಂಕ 4 ಇದೆ ಅಂದರೆ ಅದು 4 ಬೆಲೆಗಳಿರುತ್ತೆ. ಶೂನ್ಯತೆ ಅಂದರೆ ಅರ್ಥ ನಿಮ್ಗೆ ಗೊತ್ತಿದೆ. ಹಿಂದಿನ ತರಗತಿಯಲ್ಲಿ ಮೂಲಗಳು ಶೂನ್ಯತೆಗಳನ್ನು ನಾನು ಯಾವ ರೀತಿ ಕಂಡುಹಿಡಿಯೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅಂತೇಳಿ. ಎಷ್ಟು ಪವರ್ ಇರುತ್ತೆ, ಘಾತಾಂಕ ಎಷ್ಟಿರುತ್ತೆ ಅಷ್ಟು ಶೂನ್ಯತೆ ಅಂತಂದರೆ ಈಗ ಆದರೆ ಅವ್ರು 2 ಕೊಟ್ಟಿದ್ದಾರೆ, ಇನ್ನು 2 ಕಂಡುಹಿಡಿಯೋದು ನಾವು. ಸೊ ಅಲ್ಲಿ ಒಟ್ಟು 4 ಇರುತ್ತೆ, 2 ಅವರೇ ಕೊಟ್ಟಿದ್ದಾರೆ. ಈ √2 ಇದಕ್ಕೆ ಹಾಕಿದ್ರೆ 0ಗೆ ಸಮ ಆಗುತ್ತೆ, -√2 ಹಾಕಿದ್ರೆ ಅದು 0ಗೆ ಸಮ ಆಗುತ್ತೆ. ಇನ್ನೆರಡನ್ನು ನಾವು ಕಂಡುಹಿಡಬೇಕು. ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ನಾವು ನೋಡ್ತೋಣ. ಈಗ ಕೊಟ್ಟಿರ್ತಕ್ಕಂಥ ಮೂಲಗಳನ್ನು ನಾವು ಆಧಾರವಾಗಿ ತೆಗೆದುಕೊಂಡು ನಾವು ಲೆಕ್ಕ ಮಾಡ್ಬೋದು. ಏನೇನು ಈಗ ಇದು x ಮೈನಸ್ √2 ಅಂತ 1 ಆಗುತ್ತೆ. ಸೊ ಇಸ್ ಈಕ್ವಲ್ ಟು 0 ಆದರೆ x ಇಸ್ ಈಕ್ವಲ್ ಟು √2 ಆಗುತ್ತೆ. ಸೊ ಇದು x ಬೆಲೆ 2 ಬೆಲೆ ಇದೆ. ಸೊ ಇದೊಂದು x ಬೆಲೆ,
ಇದೊಂದು ಎಕ್ಸ್ ಬೆಲೆ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 2 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 2 ಅಂದರೆ ಎಕ್ಸ್ ಮೈನಸ್ ರೂಟ್ 2 ಇಸ್ ಈಕ್ವಲ್ ಟು 0 ಆಗಲೇಬೇಕಾನೆ. ಸೊ ಅದೇ ರೀತಿ ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ 2 ಆದಮೇಲೆ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 2 ಈ ಕಡೆ ಬಂದರೆ ಪ್ಲಸ್ ರೂಟ್ 2 ಇಸ್ ಈಕ್ವಲ್ ಟು 0 ಅಂತ. ಅಲ್ಲಿಗೆ ಸೊ ನಮಗೆ ಎರಡು ಭಾಗಲಬ್ಧಗಳು ಸಿಗ್ತವೆ. ಯಾವ್ಯಾವುದು? ಎಕ್ಸ್ ಮೈನಸ್ ರೂಟ್ 2 ಅನ್ನೋದು ಒಂದು ಭಾಗ ಅಂತ, ಎಕ್ಸ್ ಪ್ಲಸ್ ರೂಟ್ 2 ಅನ್ನೋದು ಇನ್ನೊಂದು ಭಾಗ. ಎರಡು ಸಿಗುತ್ತೆ. ಇನ್ನೆರಡು ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಯೋಣ. ಯಾವ ಶೂನ್ಯತೆ ಇನ್ನೆರಡು ಎಷ್ಟು ಯಾವುದು ನೋಡಿ. ಇದು ಎ ಪ್ಲಸ್ ಬಿಂಟು ಎ ಮೈನಸ್ ರೂಪದಲ್ಲಿ ಐತೆ. ಎ ಪ್ಲಸ್ ಬಿಂಟು ಎ ಮೈನಸ್ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಹೋಲ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ರೂಟ್ 2 ಕ್ಯಾನ್ಸಲ್ ಆದರೆ ಇಲ್ಲಿ ಎರಡು ಉಳ್ಕೊಳ್ಳುತ್ತೆ. ಸೊ ಅಂದರೆ ಇದೊಂದು ಭಾಗಲಬ್ಧ. ಸೊ ಇದು ಒಂದು ಇದನ್ನ ಈ ಒಂದು ಸಮೀಕರಣದ ಬಾಕ್ಸ್ ಅಂತ ಅದರ ಅರ್ಥ. ಸೊ 0ಗೆ ಸಮ ಆಗುತ್ತೆ ಅಂತೇಳಿ. ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2ರಿಂದ ಇದನ್ನು ಬಾಕ್ಸ್ ಅಂದರೆ 0ಗೆ ಸಮ ಆಗುತ್ತೆ ಅಂತ ಇದರ ಅರ್ಥ. ಸೊ ಆದ್ದರಿಂದ ನಾವೀಗ ಏನು ಮಾಡೋಣ? ಎಕ್ಸ್ ಸ್ಕ್ವೇರ್ ಮೈನಸ್ 2ರಿಂದ ಏನು ಭಾಗಿಸ್ಬೇಕು? 2 ಎಕ್ಸ್ ಘಾತ 4 ಮೈನಸ್ 3 ಎಕ್ಸ್ ಕ್ಯೂಬ್ ಮೈನಸ್ 3 ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಎಕ್ಸ್ ಮೈನಸ್ 2ನ ಭಾಗಿಸಿದಾಗ ಏನು ಬರುತ್ತೆ ನೋಡೋಣ. ಆ ಸಮೀಕರಣ ಇನ್ನೊಂದು ಭಾಗಲಬ್ಧ ಆಗಿರುತ್ತೆ. ಸೊ ಆಗ ಈ ಸಮೀಕರಣದ ಒಟ್ಟು ಭಾಗಲಬ್ಧ ಸಂಖ್ಯೆಗಳೆಲ್ಲ ಇರ್ತವೆ. ಅದರಿಂದ ನಾವು ಬೆಲೆಯನ್ನು ಕಂಡುಹಿಡಿಯಬಹುದು. ಸೊ ಈಗ ನಾನು ಹೇಳಿದ್ರೆ ನಿಮಗೆ ಮೊದಲ ಸಂಖ್ಯೆಯನ್ನು ನೋಡಬೇಕು. ಮೊದಲ ಸಂಖ್ಯೆಯನ್ನು ನೋಡಿ ಅದೇ ಎಷ್ಟು ಬರುತ್ತೆ ಅಂತ ನೋಡ್ಬೇಕಂತೆ. ಸೊ ನಾನು ಹೇಳಿದ ಎಕ್ಸ್ ಸ್ಕ್ವೇರನ್ನು ಹೇಳಿದ್ದೇನೆ. ಎಕ್ಸ್ ಸ್ಕ್ವೇರ್ ಎಷ್ಟರಿಂದ ಗುಣಿಸಿದ್ರೆ 2 ಎಕ್ಸ್ ಘಾತ 4 ಆಗುತ್ತೆ ಅನ್ನೋದು ನೋಡ್ಬೇಕು. ಸೊ 2ರಿಂದ ಗುಣಿಸ್ಕೊಳ್ಳಬೇಕಾ? ಎಕ್ಸ್ ಸ್ಕ್ವೇರಿಂದ ಗುಣಿಸ್ಕೋಬೇಕು. 2 ಎಕ್ಸ್ ಸ್ಕ್ವೇರಿಂದ ಗುಣಿಸ್ಕೊಂಡ್ರೆ ಅದು 2 ಎಕ್ಸ್ ಘಾತ 4 ಆಗುತ್ತೆ. ಸೊ ಅದರಿಂದ ನಾವು ಏನು ಮಾಡ್ಬೇಕು? ಈಗ 2 ಎಕ್ಸ್ ಸ್ಕ್ವೇರಿಂದ ಈ ಸಮೀಕರಣವನ್ನು ಗುಣಿಸ್ಕೊಂಡ್ರೆ ನಮ್ಗೆ 2 ಎಕ್ಸ್ ಘಾತ 4 ಬರುತ್ತೆ. ನೋಡ್ರಿ ಈಗ. ಸೊ 2 ಎಕ್ಸ್ ಘಾತ 4 ಮೈನಸ್ ಗುಣಿಸ್ಕೊಂಡು ಎಲ್ಲರೂ ಗುಣಿಸ್ಕೋಬೇಕು. 2 4 ಇದೇನು ಎಕ್ಸ್ ಕ್ಯೂಬ್ ಬರಲ್ಲ, ಇದು 0 ಹಾಕೊಂಡ್ಬಿಡ್ರಿ. ಮೈನಸ್ 2 4 ಎಕ್ಸ್ ಘಾತ 2. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಮೈನಸ್ 3 ಎಕ್ಸ್ ಕ್ಯೂಬ್ ಹಾಗೆ ಉಳ್ಕೊಳ್ಳುತ್ತೆ. ಇದು ಯಾವುದು ಇರಬಲ್ಲ, ಕ್ಯಾನ್ಸಲ್ ಮಾಡಬೇಕು. ಇದು ನೋಡಿದ್ರೆ ಎಕ್ಸ್ ಸ್ಕ್ವೇರ್. ಆದ್ದರಿಂದ ಕಡಿಬೇಕಾದ್ರೆ ಚಿಹ್ನೆ ಚೇಂಜ್ ಆಗುತ್ತೆ. ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. 4 ಎಕ್ಸ್ ಸ್ಕ್ವೇರ್ 3 ಎಕ್ಸ್ ಸ್ಕ್ವೇರ್ ಅಂದರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಎಕ್ಸ್ ಮೈನಸ್ 2. ಸೊ ಮತ್ತೆ ಎಕ್ಸ್ ಕ್ಯೂಬೇ ಬರಬೇಕು. ಎಕ್ಸ್ ಕ್ಯೂಬ್ ಬರಬೇಕು ಅಂದರೆ 3 ಎಕ್ಸ್ ಕ್ಯೂಬ್ ಬರಬೇಕು ಮೈನಸ್. ಅದರಿಂದ ಮೈನಸ್ 3 ಎಕ್ಸ್ ಇಂದ ಗುಣಿಸ್ಬೇಕು. ಮೈನಸ್ 3 ಎಕ್ಸ್ ಇಂದ ಗುಣಿಸ್ಕೊಂಡ್ರೆ 3 ಎಕ್ಸ್ ಕ್ಯೂಬ್ ಆಗುತ್ತೆ ನೋಡಿ ಮಕ್ಕಳೇ. ಸೊ 3 ಅಂದರೆ 3 ಎಕ್ಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಆಗುತ್ತೆ. ಆದ್ದರಿಂದ ಮೈನಸ್ 3 ಎಕ್ಸ್ ಕ್ಯೂಬ್ ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್. ಈಗ ಎಲ್ಲವನ್ನು ಗುಣಿಸ್ಕೊಂತ ಇದೆ. 3 6 ಪ್ಲಸ್ 6 ಎಕ್ಸ್. ಸೊ ಉಳಿದಿದ್ದು ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಉಳಿದಿದ್ದು ಎಕ್ಸ್ ಸ್ಕ್ವೇರ್ ಮೈನಸ್ 2. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2 ಅಂದರೆ ಎಷ್ಟಿಂದ ಗುಣಿಸ್ಕೋಬೇಕು? ಸೇಮ್ ಪ್ಲಸ್ 1ರಿಂದ ಗುಣಿಸ್ಕೊಂಡ್ರೆ ಸಾಕು. ಎಕ್ಸ್ ಸ್ಕ್ವೇರ್ ಮೈನಸ್ 2. ಸೊ ಕ್ಯಾನ್ಸಲ್ ಆಯಿತು. ಶೇಷ 0 ಬರುತ್ತೆ. ಅಂದರೆ ಇನ್ನೊಂದು ಭಾಗಲಬ್ಧ ನಮಗೆ ಸಿಕ್ತು. ಯಾವುದು? 2 ಎಕ್ಸ್ ಸ್ಕ್ವೇರ್ ಮೈನಸ್ 3 ಎಕ್ಸ್ ಪ್ಲಸ್ 1. ಇದೊಂದು ಭಾಗಲಬ್ಧ ಸಂಖ್ಯೆ ಸಿಕ್ತು. ಎಕ್ಸ್ ಸ್ಕ್ವೇರ್ ಮೈನಸ್ 2 ಒಂದು ಭಾಗಲಬ್ಧನೇ. ಸೊ ಅದೇ ರೀತಿ ಎಕ್ಸ್ ಸ್ಕ್ವೇರ್ ಮೈನಸ್ 2 ಒಂದು ಭಾಗಲಬ್ಧ ಸಂಖ್ಯೆ. 2 ಎಕ್ಸ್ ಸ್ಕ್ವೇರ್ ಮೈನಸ್ 3 ಎಕ್ಸ್ ಪ್ಲಸ್ 1 ಸಹ ಒಂದು ಭಾಗಲಬ್ಧ ಸಂಖ್ಯೆ. ಇದನ್ನು ನಾವು ಮಧ್ಯಪದವನ್ನು ವಿಭಜಿಸೋದ್ರ ಮೂಲಕ ನಾವು ಕಂಡುಹಿಡಿಯಬಹುದು. ಹೇಗೆ ಕಂಡುಹಿಡಿಯೋದು? ಗುಣಿಸಿದ್ರೆ 2 ಬರಬೇಕು, ಕೂಡಿ ಅಥವಾ ಕಳೆದ್ರೆ 3 ಬರಬೇಕು ಅಂತ ಎರಡು ಸಂಖ್ಯೆ ಹುಡುಕಿ 2 ಬರುತ್ತೆ. ಸೊ ಅದರಿಂದ ಇದನ್ನು ಕಂಡುಹಿಡಿದ್ಬಿಡೋಣ. 2 ಎಕ್ಸ್ ಸ್ಕ್ವೇರ್ ಮೈನಸ್ 2 ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1 ಈ ಕರೆಕ್ಟ್ ಬರುತ್ತೆ ನೋಡಿ. ಸೊ ಇದನ್ನು ಮಧ್ಯಪದವನ್ನು ವಿಭಜಿಸಿದೆ. 2 2 ಮೈನಸ್ ಇಂಟು ಮೈನಸ್ ಪ್ಲಸ್. ನನಗೆ ಕೂಡಿದ್ರೆ ಗುಣಿಸಿದ್ರೆ 2 ಆಗುತ್ತೆ. ಕೂಡಿದ್ರೆ 2 1 ಕೂಡಿದ್ರೆ ಮೈನಸ್ 3 ಆಗುತ್ತೆ. 2 ಗುಂಪು ಮಾಡ್ಕೊಂಡು 2 ಎಕ್ಸ್ ಆಚೆ ತೆಗೆದ್ರೆ ಎಕ್ಸ್ ಮೈನಸ್ 1 ಮೈನಸ್ 1 ಆಚೆ ತೆಗೆದ್ರೆ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 1 ಆಚೆ ತೆಗೆದ್ರೆ 2 ಎಕ್ಸ್ ಮೈನಸ್ 1. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 2 ಎಕ್ಸ್ ಇಸ್ ಈಕ್ವಲ್ ಟು 1 ಎಕ್ಸ್ ಇಸ್ ಈಕ್ವಲ್ ಟು ಅರ್ಧ. ಸೊ ಈ ಥರ 4 ಬೆಲೆಗಳು ಸಿಕ್ತು ನೋಡಿ. ಸೊ ಅಂದರೆ ಅರ್ಥ ಏನು? ಎಕ್ಸ್ ಬೆಲೆ ಒಟ್ಟು 4 ಮೂಲಗಳು ಯಾವ್ಯಾವುದು ಅಂತ ಹೇಳ್ತೀವಿ ಈಗ. ಸೊ ಈಗಾಗಲೇ ಗೊತ್ತಾಗಿದೆ ನಿಮಗೆ. ಸೊ 2 ಮೂಲಗಳು ಅವರೇ ಕೊಟ್ಟಿದ್ದಾರೆ, ಇನ್ನು 2 ಮೂಲಗಳು ನಾವು ಕಂಡಿದ್ದೀವಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಅವ್ರು ಕೊಟ್ಟಿರೋದು ಯಾವ್ಯಾವುದು? ರೂಟ್ 2. ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ರೂಟ್ 2 ಕೊಟ್ಟವ್ರೆ. ಇನ್ನು ನಾವು ಕಂಡಿರೋದು ಎಷ್ಟು? ಎಕ್ಸ್ ಇಸ್ ಈಕ್ವಲ್ ಟು 1 ಎಕ್ಸ್ ಇಸ್ ಈಕ್ವಲ್ ಟು ಅರ್ಧ. ಸೊ ಇಷ್ಟನ್ನು ನಾವು ಬೆಲೆಯನ್ನು ಈ ಸಮೀಕರಣಕ್ಕೆ ಹಾಕಿದ್ರೆ 0ಗೆ ಸಮ ಆಗುತ್ತೆ. ಸೊ ನಾವು ಕಂಡಿರೋದೇನು? 2 ಶೂನ್ಯತೆಗಳಾದರೆ 2, ಇನ್ನೂ 2 ಶೂನ್ಯತೆಯನ್ನು ನಾವು ಕಂಡಿದ್ದೀವಿ. ಸೊ ಈ ಲೆಕ್ಕ ಇಷ್ಟೇ. ಈ ರೀತಿಯಾಗಿ ಲೆಕ್ಕಗಳನ್ನು ಮಕ್ಕಳೇ ಮಾಡಬೇಕು. ಸೊ ಈ ಎಲ್ಲವೂ ನಾವು ಈ ರೀತಿಯಾಗಿ ಭಾಗಸ್ಥಾನ ಭಾಗಾಕಾರ ಕ್ರಮವಿಧಾನದಲ್ಲಿ ನಾವು ಬಹುಪದಾರ್ಥಗಳನ್ನು ಭಾಗಿಸಿದ್ರೆ ನಮಗೆ ಲೆಕ್ಕ ಬರುತ್ತೆ. ಸೊ ಇದರ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಒಂದು ಯಾವುದು ಅಭ್ಯಾಸ ಲೆಕ್ಕ ಮಾಡ್ಕೊಳ್ಳೋಣ. ಸೊ ಒಂದು ಅಭ್ಯಾಸ ಲೆಕ್ಕ ಮಾಡಿ
ಅಭ್ಯಾಸ 9.3 ಸೊ ಅದನ್ನ ಲೆಕ್ಕ ಮಾಡಿ ಅಭ್ಯಾಸ 9.3 ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಈ ಕಡೆಯಿಂದ ಪ್ರತಿಯೊಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅನ್ನು ಬಹುಪದೋಕ್ತಿ ಜಿ ಆಫ್ ಎಕ್ಸ್ ಇಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಅಂತ ಅವ್ರು ಕೇಳಿದ್ರೆ ಒಂದೇನು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 5x ಮೈನಸ್ 3 ಈ ಪಿ ಆಫ್ ಎಕ್ಸ್ ಅನ್ನ ಜಿ ಆಫ್ ಎಕ್ಸ್ ಇಂದ ಭಾಗಿಸಿದಾಗ ಜಿ ಆಫ್ ಎಕ್ಸ್ ಅವರೇ ಕೊಟ್ಟಿದ್ದಾರೆ ಏನು ಕೊಟ್ಟವ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2 ಭಾಗಿಸಿದಾಗ ಬರುವ ಶೇಷ ಮತ್ತು ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯೋಣ ಸೊ ಯಾವ ರೀತಿಯಾಗಿ ಅಂತ ಸೊ ಹಿಂದೆ ನಾನು ಏನು ಉದಾಹರಣೆ ಕೊಟ್ಟಿದ್ದೀನೋ ಆ ಥರದ ಲೆಕ್ಕವನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಮಾಡಿ ಎಷ್ಟು ಬರುತ್ತೆ ಮತ್ತೆ ಅದನ್ನು ತಾಳೆಯನ್ನು ನೋಡೋಣ ಯಾವ ರೀತಿಯಾಗಿ ಸೊ ಯಾವುದು ಯಾವ ತಾಳೆ ಹೇಳೋದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಅನ್ನೋದು ತಾಳೆ ಮಾಡೋಣ ಸೊ ಈಗ ನಾವು ಯಾವ್ದರಿಂದ ಭಾಗಿಸ್ಬೇಕು ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 2ರಿಂದ ಏನು ಭಾಗಿಸ್ಬೇಕು ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 5x ಮೈನಸ್ 3 ಇದನ್ನು ಭಾಗಿಸೋಣ ಎಕ್ಸ್ ಸ್ಕ್ವೇರ್ ಇದಕ್ಕೆ ಎಕ್ಸ್ ಕ್ಯೂಬ್ ಹಾಕಬೇಕು ಅಂದ್ರೆ ಎಷ್ಟನ್ನ ಗುಣಿಸ್ಕೋಬೇಕು ಅಂತ ನಮಗೆ ಈಸಿ ಆಗುತ್ತೆ ಇದೇ ಈಸಿ ಅಥವಾ ಎಕ್ಸ್ ಸ್ಕ್ವೇರ್ ಇಂದ ಎಕ್ಸ್ ಕ್ಯೂಬ್ ಭಾಗಿಸಿ ಎಷ್ಟನ್ನ ಗುಣಿಸ್ಕೋಬೇಕು ಅಂತ ಗೊತ್ತಾಗುತ್ತೆ ಎಲ್ಲ ಒಂದೇ ಸೊ ಎಕ್ಸ್ ಕ್ಯೂಬ್ ಹಾಕಬೇಕು ಅಂದ್ರೆ ಎಕ್ಸ್ ಇಂದ ಗುಣಿಸ್ಕೊಂಡ್ರೆ ಸಾಕು ಸೊ ಅಷ್ಟು ಗುಣಿಸ್ಕೊಂಡ್ರೆ ಸಾಕು ಇಲ್ಲಿ ಎಕ್ಸ್ ಬರೀಬೇಕು ಎಕ್ಸ್ ಇಂದ ಎಲ್ಲವನ್ನು ಗುಣಿಸ್ಕೋಬೇಕು ಮೊದಲು ಎಷ್ಟಿಂದ ಗುಣಿಸ್ಕೋಬೇಕು ಅನ್ನೋದಲ್ಲ ಯಾಕಂದ್ರೆ ಕ್ಯಾನ್ಸಲ್ ಆಗಬೇಕು ಇದು ನಮಗೆ ಹೋಗ್ಲಾಡಿಸ್ಬೇಕು ಇಲ್ಲಿ ಏನಿರುತ್ತೆ ಪ್ಲಸ್ ಇದ್ರೆ ಪ್ಲಸ್ ಮೈನಸ್ ಇದ್ರೆ ಮೈನಸ್ ಅದೇ ಬರಬೇಕು ಯಾಕಂದ್ರೆ ಕ್ಯಾನ್ಸಲ್ ಆಗಬೇಕಲ್ಲ ಕಡಿಬೇಕಾದ್ರೆ ಚಿಹ್ನೆ ಬದಲಾವಣೆ ಅವಾಗ ಕ್ಯಾನ್ಸಲ್ ಆಗುತ್ತೆ ಓಕೆ ಎಕ್ಸ್ ಸ್ಕ್ವೇರ್ ಇಂದ ಎಕ್ಸ್ ಅನ್ನು ಗುಣಿಸ್ಕೊಂಡು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಏನಾಯ್ತು ಎಕ್ಸ್ ಕ್ಯೂಬ್ ಮೈನಸ್ 2 ಇಂಟು ಎಕ್ಸ್ 2x ಬರುತ್ತೆ ಕ್ಯಾನ್ಸಲ್ ಆಯ್ತು ಸೊ ಅಲ್ಲಿ ಎಕ್ಸ್ ಕ್ಯೂಬ್ ಬಂತಲ್ಲ ನೆಕ್ಸ್ಟ್ ಏನು ಮಾಡ್ತಾನೆ ಈಗ 3x ಸ್ಕ್ವೇರ್ ಇದು ಕಡಿಬೇಕಾದ್ರೆ ಚಿಹ್ನೆ ಚೇಂಜ್ ಆಗುತ್ತೆ ಪ್ಲಸ್ 5 ಪ್ಲಸ್ 7x ಮೈನಸ್ 4 ಆಗಿ ಬರುತ್ತೆ ನೆಕ್ಸ್ಟ್ ನಮಗೆ 3x ಸ್ಕ್ವೇರ್ ಬರಬೇಕು ಎಷ್ಟನ್ನ ಗುಣಿಸ್ಕೊಂಡ್ರೆ ಗೊತ್ತಾ ಮೈನಸ್ 3 ಗುಣಿಸ್ಕೊಂಡು ಮೈನಸ್ 3 ಗುಣಿಸ್ಕೊಂಡ್ರೆ ಇದು 3x ಸ್ಕ್ವೇರ್ ಆಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 ಇದು ಕ್ಯಾನ್ಸಲ್ ಆಯಿತು 7x ಕಡಿಬೇಕಾದ್ರೆ ಚಿಹ್ನೆ ಚೇಂಜ್ ಆಗುತ್ತೆ ಮೈನಸ್ 9 ಸೊ ಈಗ ನಮಗೆ ಶೇಷ ಎಷ್ಟು ಬರ್ತಂದ್ರೆ 7x ಮೈನಸ್ 9 ಬಂತು ಸೊ ಈಗ ನಾವು ಒಟ್ಟಾರೆ ಏನಂತ ಹೇಳ್ಬೋದು ಸೊ ಈ ಸಂಖ್ಯೆಯನ್ನ ಪಿ ಆಫ್ ಎಕ್ಸ್ ನ ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 5x ಮೈನಸ್ 4 ಇಂದ ಭಾಗಿಸಿದ್ರೆ ಜಿ ಆಫ್ ಎಕ್ಸ್ ಇಂದ ಈ ಸಂಖ್ಯೆಯನ್ನು ಪಿ ಆಫ್ ಎಕ್ಸ್ ನ ಜಿ ಆಫ್ ಎಕ್ಸ್ ಇಂದ ಭಾಗಿಸಿದ್ರೆ ಭಾಗಲಬ್ಧ ಏನು ಬಂತು ನಮಗೆ ಭಾಗಲಬ್ಧ x ಮೈನಸ್ 3 ಬಂತು x ಮೈನಸ್ 3 ಬಂತು ಶೇಷ ಎಷ್ಟು ಬಂತು ನೋಡಿ ಶೇಷ ಎಷ್ಟು 7x ಮೈನಸ್ 9 ಬಂತು ಶೇಷ ಸೊ ಈ ತರ ಲೆಕ್ಕಗಳನ್ನು ನಾವು ಮಾಡಬೇಕಾಗುತ್ತೆ ಮಕ್ಕಳೇ ಸೊ ಇದನ್ನ ನೀವು ಈ ತರ ಲೆಕ್ಕವನ್ನು ಮಾಡ್ತಾ ಹೋದಾಗ ನಿಮಗೆ ಯಾವ ತರ ಬೇರೆ ಬೇರೆ ಲೆಕ್ಕಗಳು ಯಾವ ರೀತಿ ಬರುತ್ತೆ ಅಂತ ಬರುತ್ತೆ ಸೊ ಅದನ್ನ ನಾವು ಮತ್ತೆ ಇನ್ನೊಂದು ಇದರಲ್ಲೇ ಎರಡನೇ ಲೆಕ್ಕವನ್ನು ಮಾಡೋಣ ಇದರಲ್ಲಿ ಎರಡನೇ ಲೆಕ್ಕ ಮಾಡ್ಬಿಟ್ಟು ಅದ್ರ ಮೇಲೆ ಹೋಮ್ವರ್ಕ್ ಅನ್ನ ಕೊಡ್ತೀವಿ ಸೊ ಯಾಕಂದ್ರೆ ಇದು ಒಂದು ಅಭ್ಯಾಸದಲ್ಲಿ ಒಂದು ಥರದ ಲೆಕ್ಕ ಮಾಡ್ತೀನಿ ಇದೇ ಥರ ನೀವು ಎಲ್ಲ ಲೆಕ್ಕಗಳನ್ನು ಮಾಡಬೇಕು ಎಲ್ಲ ಲೆಕ್ಕವನ್ನು ಮಾಡ್ಕೋಬೇಕಾಗುತ್ತೆ ಸೊ ನೆಕ್ಸ್ಟು ಎರಡನೇ ಮೇನಲ್ಲಿ ಇದರ ಅಭ್ಯಾಸದಲ್ಲಿ ಎರಡನೇ ಬಹುಪದೋಕ್ತಿಯನ್ನು ಮೊದಲನೇ ಬಹುಪದೋಕ್ತಿಯಿಂದ ಭಾಗಿಸಿ ಮೊದಲನೇ ಬಹುಪದೋಕ್ತಿ ಎರಡನೇ ಬಹುಪದೋಕ್ತಿ ಅಪವರ್ತನವಾಗಿದೆ ಎಂಬುದನ್ನು ಪರೀಕ್ಷಿಸಬೇಕು ಸೊ ಏನು ಪರೀಕ್ಷಿಸ್ತಾರೆ ಶೇಷ 0 ಅಂದ್ರೆ ಆಯ್ತಾ ಈಗ ಟಿ ಸ್ಕ್ವೇರ್ ಮೈನಸ್ 3 ಇದರಿಂದ ಭಾಗಿಸೋದು ಇದನ್ನು ಭಾಗಿಸಿದ್ರೆ ಯಾವ್ದನ್ನ 2 ಘಾತ 2 ಟಿ ಘಾತ 4 ಪ್ಲಸ್ 3 ಟಿ ಘಾತ 3 ಮೈನಸ್ 2 ಟಿ ಸ್ಕ್ವೇರ್ ಮೈನಸ್ 9 ಟಿ ಮೈನಸ್ 12 ಇಲ್ಲಿ ಇದಕ್ಕಾದಾಗ ಶೇಷ 0 ಆಗಲಿ ಇದು ಒಂದು ಭಾಗಲಬ್ಧ ಆಗಿದೆ ಅಂತ ಹೇಳ್ಬೋದು ಶೇಷ 0 ಆಗಲಿಲ್ಲ ಅಂದ್ರೆ ಭಾಗಲಬ್ಧ ಆಗಿಲ್ಲ ಅಂತ ಅದು ಹಿಂದಿನ ತರಗತಿಯಲ್ಲಿ ಹೇಳಿದ್ದು ನಾನು ಹಿಂದಿನ ಉದಾಹರಣೆನೂ ಹೇಳಿದ್ದೀನಿ ನಾನು ಯಾವ ರೀತಿ ಅಂತೇಳಿ ಸೊ ಈಗ ಇದು ಭಾಗಲಬ್ಧ ಇದೆ ಈ ಒಂದು ಪಿ ಆಫ್ ಎಕ್ಸ್ ಭಾಗಲಬ್ಧ ಅಂತ ಹೆಂಗ್ ಕಂಡುಹಿಡಿಯೋದು ಇದು ಟಿ ಬೆಲೆ ಹಾಕಿದ್ರೆ ಆಯ್ತು ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ 4 ಆಗುತ್ತೆ ಈ 0ಗೆ ಸಮ ಮಾಡಿದ್ರೆ ಟಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಈ ಟಿ ಬೆಲೆನ ಈ ಒಂದು ಸಮೀಕರಣಕ್ಕೆ ಹಾಕಬೇಕು ಬಹುಪದೋಕ್ತಿಗೆ ಹಾಕಿದ್ರೆ ಅದು 0ಗೆ ಸಮ ಆದರೆ ಇದು ಭಾಗಲಬ್ಧ ಆಗಿದೆ ಅಂತ ಮಕ್ಕಳು ಸೊ ಅದರಿಂದ ನಾವೀಗ ಟಿ ಬೆಲೆ ರೂಟ್ 3 ಹಾಕೋಣ ಸೊ 2 ಟಿ ಅಂದರೆ ರೂಟ್ 3 ಟು ದಿ ಪವರ್ ಆಫ್ 4 ಪ್ಲಸ್ 3 ಟಿ ಬೆಲೆ ರೂಟ್ 3 ಹೋಲ್ ಕ್ಯೂಬ್ ಮೈನಸ್ 2
ಈ ಬೆಲೆ √3 ಸ್ಕ್ವೇರ್ ಮೈನಸ್ 9 √3 ಮೈನಸ್ 12. ಸೊ ಎರಡು ಇಂಟು √3 ನಾವು ಎರಡೆರಡು ಸರಿ √3 ಇಂಟು √3 ಅಂತ ಬರ್ಕೋಬಹುದು. √3 ಸ್ಕ್ವೇರ್ ಅಂತ ಇದು ಏನು ಮಾಡೋಕ್ಕಾಗಲ್ಲ. 3 √3 ಸ್ಕ್ವೇರ್ ಇಂಟು √3 ಅಂತ ಬರ್ಕೋಬೋದಿಲ್ಲ. ಇದನ್ನ ಕ್ಯಾನ್ಸಲ್ ಆಗುತ್ತೆ, ಮೈನಸ್ 2 ಇಂಟು 3 ಆಗುತ್ತೆ. ಇದು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ √3 ಬೆಲೆ ಇಲ್ಲ. ಸೊ ಹಾಗೆ ಬರುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. 2 ಇಂಟು 3 3 9 ಆಯಿತು. ಇದರ √2 ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 3 3 9 √3 ಆಗ್ತದೆ. ಇದು ಮೈನಸ್ 3 2 6 ಮೈನಸ್ 9 √3 ಮೈನಸ್ 12. ಇದು ಕ್ಯಾನ್ಸಲ್ ಆಯಿತು. 9 √3 9 √3 9 2 18 ಮೈನಸ್ 6 ಮೈನಸ್ 12. ಸೊ 18 ಮೈನಸ್ 18 0ಗೆ ಸಮ ಆಯಿತು. ಅಂದರೆ ಆದ್ದರಿಂದ t ಸ್ಕ್ವೇರ್ ಮೈನಸ್ 3 ಒಂದು ಭಾಗಲಬ್ಧವಾಗಿದೆ. ಯಾವುದು ಇದು ಮೇಲ್ಗಡೆ ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ನ ಒಂದು ಪಿ ಆಫ್ ಎಕ್ಸ್ ಅಂದರೆ ಕೊಟ್ಟಿರೋದು ಇದು ಪಿ ಆಫ್ ಎಕ್ಸ್ನ ಭಾಗಲಬ್ಧವಾಗಿದೆ ಅಂತ ನಾವು ಸುಲಭವಾಗಿ ಹೇಗೆ ಹೇಳಿದ್ರೆ ಟಿ ಬೆಲೆಯನ್ನು ಈ ಸಮೀಕರಣಕ್ಕೆ ಬಹುಪದೋಕ್ತಿ ಘಾತಕ 0ಗೆ ಸಮ ಆಯಿತು. ಆದ್ದರಿಂದ ಅದೊಂದು ಭಾಗಲಬ್ಧವಾಗಿದೆ ಅಂತೇಳಿ ನಾವು ಹೇಳ್ಬೋದು ಮಕ್ಕಳೇ. ಸೊ ಈಗ ನಾನೊಂದೆರಡು ಹೋಮ್ವರ್ಕ್ ಅನ್ನು ಕೊಡ್ತೀನಿ. ಎರಡು ಅಭ್ಯಾಸದಲ್ಲೇ ಇರ್ತಕ್ಕಂಥದ್ದು. ಎರಡು ಹೋಮ್ವರ್ಕ್ ಅನ್ನು ಮಾಡ್ತೀವಿ. ಇದೊಂಥರ ಒಂದು 2 ಥರ ಹೋಗ್ತಿರ್ಬೇಕಾ 2 ಥರ ಮಾಡ್ಕೊಂಡ್ಬನ್ನಿ. ಸೊ ಈಗ ಈ ಚಾಪ್ಟರ್ ಕ್ಲೋಸ್ ಆದ ನಿಮಗೆ ಮುಂದಿನ ಚಾಪ್ಟರ್ನಲ್ಲಿ ನಮಗೆ ಬೇರೆ ಲೆಕ್ಕಗಳನ್ನು ಕಲಿತಾ ಹೋಗೋಣ. ಸೊ ಯಾವುದೋ ಒಂದು ವರ್ಗ ಸಮೀಕರಣ ಅಂತ ಬರುತ್ತೆ, ಅದು ಮಾಡಿ. ಸೊ ನೆಕ್ಸ್ಟು ಅಭ್ಯಾಸ 9.3 ನಾನು ಒಂದೇ ಲೆಕ್ಕ ಮಾಡಿದ್ದೀನಿ. ಎರಡನೇ ಲೆಕ್ಕ ನಮ್ಮ ಮನೆಗೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಘಾತ 4 ಮೈನಸ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಒಂದು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಎಕ್ಸ್. ಇದು ಪಿ ಅನ್ನು ಇಂದ ಭಾಗಿಸಿ ಪಿ ಆಫ್ ಎಕ್ಸ್ ಅನ್ನು ಜಿ ಆಫ್ ಎಕ್ಸ್ ಇಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯಿರಿ. ಶೇಷ ಕಂಡುಹಿಡಿಯಬಹುದಾ? ಇದು ಲೆಕ್ಕ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಇದು ಏನಪ್ಪ ಅಂದ್ರೆ 3x ಘಾತ 4 ಪ್ಲಸ್ 5x³ ಮೈನಸ್ 7x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2ರ ಭಾಗಲಬ್ಧವಾಗಿದೆ ಅಂತ ಕಂಡುಹಿಡಬೇಕು. ಸೊ ಇದು ಭಾಗಲಬ್ಧ ಆಗಿದೆ ಅಂತ ಕಂಡುಹಿಡಬೇಕಂದ್ರೆ ಎಕ್ಸ್ ಬೆಲೆಯನ್ನು ನಾವು ಇದಕ್ಕೆ ಹಾಕಿದ್ರೆ ಆಗಿದೆ ಅಂತ ಕಂಡುಹಿಡಬೇಕು. ಇಲ್ಲಾಂದ್ರೆ ಬಾಕ್ಸ್ ಆದ್ರೂ ನೋಡ್ಬೋದು, ಶೇಷವನ್ನು ಕಂಡುಹಿಡಿದು ನಾವು ನೋಡ್ಬೋದು. ಸೊ ಇದರಿಂದ ಇದು ಬಾಕ್ಸರ ಶೇಷ 0 ಬಂದರೆ ಇದು ಭಾಗಲಬ್ಧ ಆಗಿದೆ ಅಂತ. ಸೊ ಇಲ್ಲಿ ಎಕ್ಸ್ ಬೆಲೆ ಕಂಡುಹಿಡಿಯೋದಕ್ಕೆ ಆಗಲ್ಲ, ಯಾಕಂದರೆ ಗುಣಿಸಲು 1 ಬರಬೇಕು, ಕೂಡ ಅಥವಾ ಕಳೆದ್ರೆ 3 ಬರಬೇಕು ಅಂತ 2 ಸಂಖ್ಯೆ ಒಂದೇ ಬರುತ್ತೆ. ಸೊ ಅದನ್ನು ಆಗಲಿದ್ರೆ ಡೈರೆಕ್ಟಾಗಿ ಭಾಗಿಸ್ಬಿಡಿ. ಶೇಷ 0 ಬಂದರೆ ಅದು ಭಾಗಲಬ್ಧ ಆಗಿದೆ ಅಂತ ತೀರ್ಮಾನಕ್ಕೆ ಬರೋದು ಮಕ್ಕಳೇ. ಸೊ ಇಲ್ಲಿವರೆಗೂ ನೀವು ಬಹುಪದೋಕ್ತಿಗಳಲ್ಲಿ ಹಲವಾರು ವಿಷಯಗಳನ್ನ ಕಲ್ತ್ಕೊಂಡ್ರೆ. ಸೊ ಬಹುಪದೋಕ್ತಿಯ ಮಹತ್ವಘಾತ ಗ್ರಾಫನ್ನು ಎಷ್ಟು ಸರಿ ಎಕ್ಸ್ ಆಕ್ಸಿಸ್ನ ಎಷ್ಟು ಕ್ರಾಸ್ ಮಾಡುತ್ತೆ ಅಷ್ಟು ಬೆಲೆಗಳಿರ್ತವೆ. ಥರ ಅಂದರೆ ಘಾತಾಂಕಗಳು ಯಾವ್ದು ಎಷ್ಟಿರ್ತಾವೋ ಅದ್ರ ಅಷ್ಟು ಬೆಲೆಗಳಿರ್ತವೆ ಅಂತ ನಿಮಗೆ ಗೊತ್ತಾಗಿದೆ. ಸೊ ಈಗ ಎಕ್ಸ್ ಘಾತ 4 ಇದ್ರೆ 4 ಬೆಲೆ ಇರ್ತವೆ, ಎಕ್ಸ್ ಘಾತ 3 ಇದ್ರೆ 3 ಮೂಲಗಳಿರ್ತವೆ, 2 ಇದ್ರೆ 2 ಬೆಲೆ ಇರುತ್ತೆ. ಸೊ ರೇಖಾತ್ಮಕ ಸಮೀಕರಣದಲ್ಲಿ 1 ಬೆಲೆ ಇರುತ್ತೆ. ಈ ಥರ ಇಷ್ಟು ನೀವು ಜನರಲೈಸ್ ಮಾಡ್ಕೊಂಡು ಹೋಗ್ಬೇಕು, ಸಾಮಾನ್ಯೀಕರಿಸ್ಕೊಂಡು ಲೆಕ್ಕ ಮಾಡಬೇಕು. ಸೊ ಆಗ ಆಮೇಲೆ ಮೂಲಗಳ ಮೊತ್ತ, ಮೂಲಗಳ ಗುಣಲಬ್ಧ ಹೇಗೆ ಕಂಡುಹಿಡಿಯೋದು, ಅಥವಾ ಅವರೇ ಮೊತ್ತ ಗುಣಲಬ್ಧ ಕೊಟ್ಟಾಗ ಸಮೀಕರಣ ಹೇಗೆ ಬರೋದು, ಇಷ್ಟು ವಿಷಯಗಳನ್ನು ಈ ಒಂದು ಚಾಪ್ಟರ್ನ ತಿಳ್ಕೊಂಡಿದ್ರೆ ಮುಂದಿನ ತರಗತಿಯಲ್ಲಿ ಬೇರೆ ಚಾಪ್ಟರ್ ವರ್ಗ ಸಮೀಕರಣದ ನಾವು ಮಾಡೋಣ. ಧನ್ಯವಾದಗಳು.